ಲೆದರ್ ಎಕ್ಸ್ಪೋರ್ಟು ಒಂದು ಮೇಜರ್ ಎಕ್ಸ್ಪೋರ್ಟು ಇಂಡಿಯನ್ ಇಕಾನಮಿಯಲ್ಲಿ. ಹಾಗೆ ನಾವು 2 ಲಕ್ಷದಲ್ಲಿ ಶುರು ಮಾಡಿದ ಕಂಪನಿ ಇವಾಗ ನಮ್ಮ ಒಂದೊಂದು ಜರ್ಮನ್ ಮೆಷಿನೇ 2 ಲಕ್ಷದಿಂದ ಮೇಲೆ ಇದೆ. ನಮ್ಮದು ಮೇಯ್ನು ಕಾರ್ಪೊರೇಟ್ ಗಿಫ್ಟಿಂಗ್ ಇರೋದರಿಂದ ಬೇರೆ ಬೇರೆ ಕಂಪನಿಗಳ ಜೊತೆ ನಮ್ಮ ರಿಲೇಷನ್ಶಿಪ್ ಇದೆ. ಕಾರ್ಪೊರೇಟ್ ಗಿಫ್ಟಿಂಗ್ ಅಂದಾಗ ಇನೋವೇಷನ್ನು ತುಂಬ ಮುಖ್ಯ. ರೆಗ್ಯುಲರ್ ಆಗಿ ಪ್ರತಿ ಕಾರ್ಪೊರೇಟ್ ಗಿಫ್ಟಿಂಗಿನವರ ಕಡೆಯಿಂದ ನಮಗೆ ಆರ್ಡರ್ ಇರುವುದಿಲ್ಲ. ಅವರಿಗೆ ನಮ್ಮ ಪ್ರಾಡಕ್ಟ್ ಬಂದಾಗ ಅವ್ರು ನಮ್ಮ ಹತ್ರ ಬರ್ತಾರೆ. ನಮಸ್ಕಾರ, ನನ್ನ ಹೆಸರು ಸತೀಶ್ ಅಂತ. ಈ ಮಾಸ್ಟರ್ ಕ್ರಾಫ್ಟ್ಸಿನ ಫೌಂಡರು, ಮಾಲೀಕರು. ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಒಂದು ಸಣ್ಣ ಗ್ರಾಮದಿಂದ ಬಂದವನು. ಬೇಸಿಕಲಿ ನಮ್ಮದು ಕೃಷಿ ಕುಟುಂಬ. ಅಪ್ಪ ಅಮ್ಮನಿಗೆ 3 ಜನ ಗಂಡು ಮಕ್ಕಳು ನಾವು. ಅದರಲ್ಲಿ ನಾನು ದೊಡ್ಡವನು, ಹಿರಿಯವನು. ನನ್ನ ಶಿಕ್ಷಣವನ್ನು ನಾನು ಮನೆ ಹತ್ತಿರ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 7ನೇವರೆಗೆ ಮುಗಿಸಿದೆ. ಆಮೇಲೆ ಬಾಳಿಲ್ಲದಲ್ಲಿ ವಿದ್ಯಾಬೋಧಿನಿ ಪ್ರೌಢಶಾಲೆಯಲ್ಲಿ ನನ್ನ ಪ್ರೌಢ ಶಿಕ್ಷಣವನ್ನು ಮುಗಿಸಿದೆ. ತದನಂತರ ಪುತ್ತೂರಿಗೆ ಶಿಫ್ಟ್ ಆಗಿ ಅಲ್ಲಿ ನನ್ನ ಕಾಲೇಜು ಜೀವನವನ್ನು ಮುಗಿಸಿದೆ. PUC ಮತ್ತು BSc. ನಾನು BSc ಪದವೀಧರ. BSc ಆದ ನಂತರ ಮನಸ್ಸಿನಲ್ಲಿ ಬಹಳ ಇತ್ತು, ಅದು ಮಾಡಬೇಕು, ಇದು ಮಾಡಬೇಕು, ಸ್ವಂತ ಉದ್ಯೋಗ ಏನಾದರೂ ಮಾಡಬೇಕು ಅಂತ. ಯಾವುದು ಗೊತ್ತಾಗದೆ ಒಂದು 7-8 ತಿಂಗಳು ಮನೆಯಲ್ಲಿ ಫುಲ್ ಟೈಮು ಕೃಷಿಯಲ್ಲಿ ತೊಡಗಿಸಿಕೊಂಡೆ. ಒಂದು ದಿನ ಏನೋ ಯೋಚನೆ ಬಂತು, ದೊಡ್ಡ ಮಗನಾಗಿ ನಾನು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದರೆ, ಮನೆಯಲ್ಲೇ ಉಳಿದರೆ ತಮ್ಮಂದರಿಗೆ ಏನು ಮಾರ್ಗದರ್ಶನ ಆಗುತ್ತದೆ, ಏನಾದರೂ ನಾನು ಮಾಡಬೇಕು ಅಂತ. ಏನು ಅಂತ ಹೇಳಿದ್ರೆ ಬೇರೆ ಬೇರೆ ವಿಷಯಗಳು ಮನಸ್ಸಿಗೆ ಬರ್ತಾಯಿತ್ತು. ಊರಿನಲ್ಲಿ ಕೃಷಿ ಮೂಲ ಇದ್ದದ್ರಿಂದ ಸುಣ್ಣ ತಯಾರು ಮಾಡುವ ಘಟಕದ ಬಗ್ಗೆ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ಮಾಡಿದೆ. ಆನಂತರ ಬಂಡವಾಳದ ಪ್ರಾಬ್ಲಮ್ ಕಂಡುಬಂತು. ಇನ್ನೇನು ಮಾಡುವುದು ಅಂತ ಹೇಳಿ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಪ್ಯಾಕ್ ಬೆನ್ನಿಗೆ ಹಾಕಿಕೊಂಡು ಬೆಂಗಳೂರಿನತ್ತ ಹೊರಟೆ. ಬೆಂಗಳೂರಿನಲ್ಲಿ ಬಂದು ಮೆಜೆಸ್ಟಿಕ್ನಲ್ಲಿ ಇಳಿದವನು ನಮ್ಮ ಒಬ್ಬರು ಅಣ್ಣ ಇದ್ದರು, ಚಾರ್ಟರ್ಡ್ ಅಕೌಂಟೆಂಟು, ಗೋಪಾಲಕೃಷ್ಣ ಭಟ್ ಅಂತ. ಅವರ ಆಫೀಸಿಗೆ ಹೋದೆ. ಅಣ್ಣ ಎಲ್ಲಾದರೂ ಕೆಲಸ ಮಾಡಿಸಿಕೊಡು ಅಂತ ಹೇಳಿ. ಆವಾಗ ಬೆಂಗಳೂರಿನಲ್ಲಿ ನಮಸ್ತೆ ಎಕ್ಸ್ಪೋರ್ಟ್ಸು ಅಂತ ಹೇಳುವ ಕಂಪನಿ ನಮ್ಮ ಊರ ಕಡೆಯವರದ್ದು, ಪ್ರಮೋಟರ್ ಎಲ್ಲ ನಮ್ಮ ಊರ ಕಡೆಯವರು. ನಮಸ್ತೆ ಎಕ್ಸ್ಪೋರ್ಟ್ಸಿನ ಆಡಿಟರ್ ಆಗಿದ್ದರು ಆ ಚಾರ್ಟರ್ಡ್ ಅಕೌಂಟೆಂಟ್ ಅಣ್ಣ. ಸೊ ಅವ್ರ ಹತ್ರ ಹೇಳಿದೆ, ನಮಸ್ತೆ ಎಕ್ಸ್ಪೋರ್ಟಲ್ಲಿ ಕೆಲಸ ಮಾಡಿಸಿಕೊಡು ಅಂತ ಹೇಳಿ. ಅವರಿಗೆ ನಮಸ್ತೆ ಎಕ್ಸ್ಪೋರ್ಟ್ಸ್ನಲ್ಲಿ ಹೋಗಿ ನರಸಿಂಹ ಭಟ್ ಅಂತ ಹೇಳುವ ಒಬ್ಬರು ವೈಸ್ ಪ್ರೆಸಿಡೆಂಟ್ ಹತ್ರ ನನ್ನನ್ನು ಪರಿಚಯ ಮಾಡಿ ಕೂರಿಸಿದರು. ಅವರು ನನಗೆ ನೀನು ಸೇಲ್ಸಲ್ಲಿ ಕೆಲಸ ಮಾಡು ಅಂತ ಹೇಳಿ ಕೆಲಸ ಮಾಡಿಸಿಕೊಟ್ರು. ನನ್ನ ಪ್ರಥಮ ಸಂಬಳ 1,000 ರೂಪಾಯಿ 1993ರಲ್ಲಿ. 1,000 ರೂಪಾಯಲ್ಲಿ PF ESI ಎಲ್ಲ ಕಳೆದು ನನಗೊಂದು 850 ರೂಪಾಯಿ ಕೈಗೆ ಬರ್ತಾಯಿತ್ತು. ರೂಮ್ ಬಾಡಿಗೆ 450, ಬಸ್ ಪಾಸ್ ಒಂದು 200 ರೂಪಾಯಿ, ಫುಡ್ಡು ಗಿಡ್ಡು ಎಲ್ಲ ಮಾಡಿದರೆ ಯಾವಾಗಲೂ ಖರ್ಚಿಗೆ ದುಡ್ಡು ಕಡಿಮೆ, ಕೈಯಲ್ಲಿ ಸಾಕಾಗ್ತಿರಲಿಲ್ಲ. ಕಾಲೇಜ್ ಜೀವನದಿಂದಲೇ ನಮ್ಮ ಒಬ್ಬರು ಸೋದರ ಮಾವ ಗಣೇಶ್ ಭಟ್ ಅಂತ ಚಾರ್ಟರ್ಡ್ ಅಕೌಂಟೆಂಟ್ ಸುಳ್ಯದಲ್ಲಿ, ಅವ್ರ ಜೊತೆ ಬೇರೆ ಬೇರೆ ಬ್ಯಾಂಕ್ ಆಡಿಟಿಗೆ ಹೋಗ್ತಾ ಇದ್ದೆ ರಜೆಯಲ್ಲಿ, ಸ್ಟ್ಯಾಚ್ಯುಟರಿ ಆಡಿಟು. ಒಂದು 40-50 ಬ್ಯಾಂಕಿಂದ ಹೆಚ್ಚು ಬ್ಯಾಂಕ್ ಆಡಿಟ್ ಮಾಡಿದ ಅನುಭವ ಇತ್ತು. ಮಾವ ಪಾಕೆಟ್ ಮನಿಯೂ ಚೆನ್ನಾಗಿ ಕೊಡ್ತಾಯಿದ್ರು. ಅದೆಲ್ಲ ಉಳಿಸ್ಕೊಂಡಿದ್ದೆ, ಒಂದು 4,000ದಷ್ಟು ಕೈಯಲ್ಲಿತ್ತು. ನನ್ನ ಫಸ್ಟ್ ಇಯರ್ ಬೆಂಗಳೂರಿನಲ್ಲಿ ಅದೆಲ್ಲ ಕೈಯಿಂದ ಖರ್ಚಾಗಿ ಮುಗಿದೋಯ್ತು. ಆಮೇಲೆ ಸಂಬಳವು ಸ್ವಲ್ಪ ಇಂಕ್ರಿಮೆಂಟ್ ಆಯಿತು, ಹಾಗೂ ಹೀಗೂ ಮ್ಯಾನೇಜ್ ಆಗ್ತಾಯಿತ್ತು. ಅಲ್ಲಿ ಬೇರೆ ಬೇರೆ ಫೀಲ್ಡಲ್ಲಿ ನಾನು ಕೆಲಸಗಳನ್ನು ಕಲಿತೆ. ಫಸ್ಟಿಗೆ MG ರೋಡ್ನಲ್ಲಿ ಅವರ ಶೋರೂಮ್, ಇಂಟರ್ನ್ಯಾಷನಲ್ ಶೋರೂಮ್ ಇತ್ತು. ಆ ಕಾಲಕ್ಕೆ MG ರೋಡಿಗೆ ಕೆಲವು AC ವುಡ್ ಫ್ಲೋರಿಂಗ್ ಹಾಕಿದ ಶೋರೂಮ್ಗಳಲ್ಲಿ ನಮಸ್ತೆ ಎಕ್ಸ್ಪೋರ್ಟ್ಸಿನ ಶೋರೂಮ್ ಒಂದು. ಅಲ್ಲಿ ನಾನು ಸೇಲ್ಸಿಂದ ಕೆಲಸ ಶುರು ಮಾಡಿದವನು. ಆಮೇಲೆ ಮ್ಯಾನೇಜರ್ ಆದೆ. ಆಮೇಲೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಸಿಟಿಯಲ್ಲಿ ಎಕ್ಸಿಬಿಷನ್ಗಳು ಮಾಡುವ ಕೆಲಸ ನನಗೆ ಕೊಟ್ಟರು. ಸಕ್ಸಸ್ಫುಲ್ಲಾಗಿ ಎಕ್ಸಿಬಿಷನ್ಗಳನ್ನು ಕಂಡಕ್ಟ್ ಮಾಡ್ತಾಯಿದ್ದೆ. ಆಮೇಲೆ ಪರ್ಚೇಸಿಂಗಲ್ಲಿ, ಇನ್ನೂ ಸೋರ್ಸಿಂಗಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೆ.
ಪ್ರೊಡಕ್ಷನ್ನಲ್ಲಿ ಇನ್ವಾಲ್ವ್ ಆದೆ, ಮರ್ಚೆಂಡೈಸಿಂಗ್ ಕೆಲಸ ಮಾಡಿದೆ. ಇನ್ನು ಮುಂದಕ್ಕೆ ನಮಸ್ತೆ ಎಕ್ಸ್ಪೋರ್ಟ್ಸಿನ ಟ್ಯಾನರಿಗಳಿಗೆ ಹೋಗುವ ಅವಕಾಶ ಸಿಕ್ತು. ಚೆನ್ನೈಯಲ್ಲಿ, ರಾಣಿಪೇಟೆಯಲ್ಲಿ, ಇಲ್ಲಿ ಬೆಂಗಳೂರಿನಲ್ಲಿ ಟ್ಯಾನರಿ ರೋಡಲ್ಲಿಯೂ ಆವಾಗ ಟ್ಯಾನರಿಗಳಿತ್ತು. ಬೇರೆ ಬೇರೆ ಟ್ಯಾನರಿಗಳಿಗೆ ಹೋಗುವ ಅವಕಾಶ ಸಿಕ್ಕಿದ್ದರಿಂದ ಲೆದರ್ ಪ್ರಾಸೆಸಿಂಗಿನ ಬಗ್ಗೆ ತುಂಬ ಕಲಿತುಕೊಂಡೆ. ನಮ್ಮ ಇಂಡಸ್ಟ್ರಿಯಲ್ಲಿ ಲೆದರ್ ಪ್ರಾಸೆಸಿಂಗು ವಿಷಯ ಗೊತ್ತಿದ್ದರೆ ಅದು ಆ್ಯಡೆಡ್ ಪಾಯಿಂಟು. ನಮಗೆ ಅಲ್ಲಿಂದಲೇ ಲೆದರನ್ನು ನಾವು ಸೆಲೆಕ್ಟ್ ಮಾಡ್ಬೋದು, ಕ್ವಾಲಿಟೀಸ್ ಬಗ್ಗೆ ಗೊತ್ತಿರ್ತದೆ. ಸೊ ಅದನ್ನೆಲ್ಲ ಕಲಿತುಕೊಂಡೆ. ಅದೆಲ್ಲ ನನಗೆ ನಮಸ್ತೆ ಎಕ್ಸ್ಪೋರ್ಟ್ಸಿಂದ ಬಹಳ ಬೆನಿಫಿಟ್ ಆಯಿತು. 1997ರಲ್ಲಿ ನಮಸ್ತೆ ಎಕ್ಸ್ಪೋರ್ಟ್ಸು ಬಿಟ್ಟು ಇನ್ನೊಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಹುಟ್ಟು ಹಾಕಿದೆ. ಬೇರೆಯವರು ಪ್ರಮೋಟರು, ನಾನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡಿ ನಾನು ಟೋಟಲ್ ಕಂಪನಿಯನ್ನು ಹುಟ್ಟು ಹಾಕಿದೆ. 1.5 ವರ್ಷ ಕೆಲಸದ ನಂತರ ಸ್ವಂತ ಮಾಡಬೇಕು ಅಂತ ಮನಸ್ಸಿನಲ್ಲಿ ಯಾವಾಗಲೂ ಕೊರೀತಾ ಇತ್ತು. ಸೊ 1998 ನವೆಂಬರ್ ಹೊತ್ತಿಗೆ ಸ್ವಂತ ಕಂಪನಿಯನ್ನು ಶುರು ಮಾಡಿದೆ. ಸಣ್ಣದಾಗಿ ತಾವರೆಕೆರೆ ರೋಡಲ್ಲಿ ಶುರು ಮಾಡಿದ ಕಂಪನಿ ಆಮೇಲೆ NS ಪಾಳ್ಯಕ್ಕೆ ಶಿಫ್ಟ್ ಆಯಿತು. NS ಪಾಳ್ಯದಿಂದ ಇವಾಗ ಬೇಗೂರಿನಲ್ಲಿದೆ. 1998ರಲ್ಲಿ ಶುರು ಮಾಡಿದ್ದೀವಿ. 2008ರ ಹೊತ್ತಿಗೆ ನಾವು ನಮ್ಮ ಪ್ರಥಮ ಶೋರೂಮನ್ನು ಮಾಡಿದ್ವಿ. ಜಯನಗರ 3rd ಬ್ಲಾಕಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಶೋರೂಮ್ ಮಾಡಿದ್ವಿ ನಾವು. ಶುರುವಿಗೆ ನಾವು ಜಾಸ್ತಿ ಎಕ್ಸ್ಪೋರ್ಟ್ ಕಡೆ ಗಮನ ಕೊಡ್ತಾ ಇದ್ವಿ. ನಮಗೆ ಫಾರಿನ್ನಲ್ಲಿ ಅಲ್ಲಿ ಇಲ್ಲಿ ಅಷ್ಟು ಕಾಂಟ್ಯಾಕ್ಟ್ಗಳಿರಲಿಲ್ಲ. ಆದ ಕಾರಣ ಎಕ್ಸ್ಪೋರ್ಟ್ ನಮಗೆ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ಕಾರ್ಪೊರೇಟ್ ಗಿಫ್ಟಿಂಗ್ ಬಗ್ಗೆ ನಮಗೆ ಆಸಕ್ತಿ ಜಾಸ್ತಿ ಆಯಿತು. ಕಾರ್ಪೊರೇಟಿಂಗ್ ಗಿಫ್ಟಿಂಗಲ್ಲಿ ನಮ್ಮ ಪೇಮೆಂಟು ಎಲ್ಲ ಸೇಫು, ಎಲ್ಲ ನಮ್ಮ ಕಾಂಟ್ಯಾಕ್ಟು ಕನೆಕ್ಷನಲ್ಲಿ ಇತ್ತು. ಸೊ ಆ ರೀತಿಯಲ್ಲಿ ಮುಂದುವರೆದ್ವಿ. ಸೊ ಇವಾಗ ಮೇಯ್ನಾಗಿ ಕಾರ್ಪೊರೇಟ್ ಗಿಫ್ಟಿಂಗ್ ಮಾಡ್ತೀವಿ. ಅದರ ಜೊತೆ ಎಕ್ಸ್ಪೋರ್ಟು ಬೈಯಿಂಗ್ ಹೌಸ್ಗಳ ಮೂಲಕ ಮಾಡ್ತೀವಿ. ನಮ್ಮ ಸ್ವಂತ ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ, ಬೈಯಿಂಗ್ ಹೌಸ್ಗಳ ಮೂಲಕ ಕೆಲವು ಎಕ್ಸ್ಪೋರ್ಟ್ಗಳನ್ನು ಮಾಡ್ತಾ ಇದ್ದೀವಿ. ನಾವು ಮಾಸ್ಟರ್ ಕ್ರಾಫ್ಟ್ಸನ್ನು ಹುಟ್ಟು ಹಾಕಿದಾಗ ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡಿದ್ವಿ. ಆವಾಗ ನಾನು ಒಂದು 5-6 ವರ್ಷ ಕೆಲಸ ಮಾಡಿದ್ದು, ಉಳಿದಿದ್ದು ಅದು ಎಲ್ಲ ಕೈಯಲ್ಲಿ ಒಂದು 70-80 ಸಾವಿರ ಇತ್ತು ಅಷ್ಟೇ. ಇನ್ನೂ ಒಂದು 80,000-90 ಸಾವಿರದಷ್ಟು ನನಗೆ ಶಾರ್ಟೇಜ್ ಬಂತು. ನಮ್ಮ ಊರಲ್ಲಿ ಒಬ್ಬರು ಚಿಕ್ಕಪ್ಪನ ಹತ್ರ ಕೇಳಿದೆ, ಇಲ್ಲಿ ಒಬ್ಬರು ಫ್ರೆಂಡ್ ಹತ್ರ ಕೇಳಿ ಎಲ್ಲ ನಾನು ಫಂಡ್ ಮಾಡಿ ಹತ್ರ ಒಂದು 2 ಲಕ್ಷದಷ್ಟು ವ್ಯವಸ್ಥೆ ಮಾಡಿಕೊಂಡು ಆ ಕಾಲಕ್ಕೆ 1998ಗೆ 2 ಲಕ್ಷದಷ್ಟು ಹೊಂದಿಸಿಕೊಂಡು ಒಂದು 50,000ದಷ್ಟು ರಾ ಮೆಟೀರಿಯಲ್ಲು, ಇನ್ನೊಂದು 70-80 ಸಾವಿರದಷ್ಟು ಇಂಡಿಯನ್ ಮಿಷಿನರಿ. ಆವಾಗ ನಾವು ಶುರು ಮಾಡಿದ್ದು. ಇಂಪೋರ್ಟೆಡ್ ಮಿಷಿನರಿ ಎಲ್ಲ ತಗೊಳ್ಳಿಕ್ಕೆ ಶಕ್ತಿ ಇರಲಿಲ್ಲ. ಮೆರಿಟ್ ಅಂತ ಹೇಳುವ ಇಂಡಿಯನ್ ಮೆಷಿನ್ನಲ್ಲಿ, ಹೆವಿ ಡ್ಯೂಟಿ ಮೆಷಿನ್ನಲ್ಲಿ ಶುರು ಮಾಡಿದ್ದು ಆವಾಗ. ಹಾಗೆ ನಾವು ಒಂದು 2 ಲಕ್ಷದಲ್ಲಿ ಶುರು ಮಾಡಿದ ಕಂಪನಿ. ಇವಾಗ ನಮ್ಮ ಒಂದೊಂದು ಜರ್ಮನ್ ಮೆಷಿನೇ 2 ಲಕ್ಷದಿಂದ ಮೇಲೆ ಇದೆ. ಹಾಗೆ 2003ರಲ್ಲಿ ನನ್ನ ಮದುವೆ ಆಯಿತು. ನನ್ನ ಶ್ರೀಮತಿಯವರು ಕವಿತಾ ಭಟ್ ಅಂತ. ಅವರು ಬೇಸಿಕಲಿ ಚಾರ್ಟರ್ಡ್ ಅಕೌಂಟೆಂಟು. ಮದುವೆ ಆಗುವಾಗ ಅವರದ್ದು ಇಂಟರ್ ಆಗಿತ್ತು CA. ಆಮೇಲೆ ಮದುವೆಯಾಗಿ 2-3 ವರ್ಷಕ್ಕೆ CA ಫೈನಲ್ ಮುಗಿಸ್ಕೊಂಡ್ರು. ಅವರು ಚಾರ್ಟರ್ಡ್ ಅಕೌಂಟೆಂಟ್ ಪ್ರಾಕ್ಟೀಸ್ಗಿಂತ ಹೆಚ್ಚು ನಮ್ಮ ಬಿಸ್ನೆಸ್ನಲ್ಲೇ ಇನ್ವಾಲ್ವ್ ಆಗಿದ್ದಾರೆ. ಸೊ ಆದ್ದರಿಂದ ಅವರು ನಮ್ಮ ಅಡ್ಮಿನ್ನು, ಅಕೌಂಟ್ಸು, ರಿಟೇಲು ಎಲ್ಲ ಅವರೇ ನೋಡಿಕೊಳ್ತಾರೆ. ಅವರೇ ನನ್ನ ಬೆನ್ನೆಲುಬು. ಫ್ಯಾಕ್ಟ್ರಿ ಡಿಸೈನಿಂಗು, ಮ್ಯಾನುಫ್ಯಾಕ್ಚರಿಂಗು, ಸೋರ್ಸಿಂಗು ಇದೆಲ್ಲ ನಾನು ಹೆಚ್ಚು ಹ್ಯಾಂಡಲ್ ಮಾಡ್ತೀನಿ. ದಿನ ಮಧ್ಯಾಹ್ನ ಮೇಲೆ ನಾನು ಫ್ಯಾಕ್ಟ್ರಿಗೆ ಹೋಗೋದು, ಬೆಳಿಗ್ಗೆ ಇಲ್ಲಿ ಡಿಸೈನಿಂಗು, ಕಸ್ಟಮರ್ ರಿಲೇಷನು ಅದೆಲ್ಲ ಜಾಸ್ತಿ ಸಮಯ ಹೊಂದಿಸ್ಕೊಳ್ತಾ ಇದ್ದೇನೆ. ನಂತರ 2007ರಲ್ಲಿ ನನ್ನ ಮಗ ಹುಟ್ಟಿದ. 2010ರಲ್ಲಿ ಮಗಳು. ಇದರ ಮಧ್ಯೆ 2008ರಲ್ಲಿ ನಾವು ಶೋರೂಮ್ ಓಪನ್ ಮಾಡಿದ್ವಿ ಜಯನಗರದಲ್ಲಿ, ಆಗ ಹೇಳಿದ ಹಾಗೆ. ನಮ್ಮದು ಮೇಯ್ನು ಕಾರ್ಪೊರೇಟ್ ಗಿಫ್ಟಿಂಗ್ ಇರೋದರಿಂದ ಬೇರೆ ಬೇರೆ ಕಂಪನಿಗಳ ಜೊತೆ ನಮ್ಮ ರಿಲೇಷನ್ಶಿಪ್ ಇದೆ. ಕಂಪನಿಗಳಲ್ಲಿ ನಮಗೆ ಬೇಕಾಗಿರೋದು ಪರ್ಚೇಸ್ ಡಿಪಾರ್ಟ್ಮೆಂಟು ಮತ್ತು ಫೆಸಿಲಿಟಿ ಡಿಪಾರ್ಟ್ಮೆಂಟು, ಕೆಲವು ಕಡೆ ಅಡ್ಮಿನಿಸ್ಟ್ರೇಷನು, HR ಡಿಪಾರ್ಟ್ಮೆಂಟಿನವರು ನಮಗೆ ಬಹಳ ಉಪಯೋಗಕ್ಕೆ ಬರ್ತಾರೆ. ಪ್ರಾಡಕ್ಟ್ ಹೆಡ್ಗಳು, ಈಗ ಫಾರ್ ಎಕ್ಸಾಂಪಲ್ಲು ಈ ಫಾರ್ಮಾ ಕಂಪನಿಗಳಲ್ಲೆಲ್ಲ ಪ್ರಾಡಕ್ಟ್ ಹೆಡ್ಗಳು ಅಂತ ಇರ್ತಾರೆ. ಅವರು ಗಿಫ್ಟಿಂಗ್ ಎಲ್ಲ ಅವರು ಡಿಸೈಡ್ ಮಾಡ್ತಾರೆ. ಸೊ ಅವರು ಉಪಯೋಗಕ್ಕೆ ಬರ್ತಾರೆ. ಮಲ್ಟಿನ್ಯಾಷನಲ್ ಕಂಪನಿಗಳು ಇರ್ತದೆ, ಸಾಫ್ಟ್ವೇರ್ ಕಂಪನಿಗಳು ಇದೆ, ಫಾರ್ಮಾ ಕಂಪನಿಗಳು ಇದೆ, ಮ್ಯಾನುಫ್ಯಾಕ್ಚರ್ಗಳು, ರಿಯಾಲ್ಟಿಯಲ್ಲಿ ನಿಮಗೆ ಬಿಲ್ಡರ್ಸು, ಪ್ರಮೋಟರ್ಸು ಎಲ್ಲ ಇದ್ದಾರೆ. ಸುಮಾರು ಒಂದು 25ರಿಂದ 30 ಕಂಪನಿಗಳಲ್ಲಿ ನಮ್ಮದು ವೆಂಡರ್ ರಿಜಿಸ್ಟ್ರೇಷನ್ ಇದೆ.
ಅದಲ್ಲದೆ ನಾವು ಒಂದು ನೂರಕ್ಕಿಂತಲೂ ಹೆಚ್ಚು ಕಾರ್ಪೊರೇಟ್ ಗಿಫ್ಟಿಂಗ್ ಏಜೆಂಟ್ಗಳ ಜೊತೆ ಟೈಅಪ್ ಇಟ್ಕೊಂಡಿದ್ದೇವೆ. ಅವರ ಜೊತೆ ವ್ಯವಹಾರ ಮಾಡ್ತೇವೆ. ರೆಗ್ಯುಲರಾಗಿ ಪ್ರತಿ ಕಾರ್ಪೊರೇಟ್ ಗಿಫ್ಟಿಂಗಿನವರ ಕಡೆಯಿಂದ ನಮಗೆ ಆರ್ಡರ್ ಇರುವುದಿಲ್ಲ. ಆದರೂ ಅವರಿಗೆ ನಮ್ಮ ಪ್ರಾಡಕ್ಟ್ ಬಂದಾಗ ಅವ್ರು ನಮ್ಮ ಹತ್ರ ಬರ್ತಾರೆ. ಸೊ ಬೆಂಗಳೂರು ಮತ್ತು ಸುತ್ತಮುತ್ತ ಒಂದು 100ಕ್ಕಿಂತಲೂ ಹೆಚ್ಚು ಕಾರ್ಪೊರೇಟ್ ಗಿಫ್ಟಿಂಗ್ ಏಜೆಂಟ್ಗಳು ನಮಗೆ ಆರ್ಡರ್ ಕೊಡ್ತಾರೆ. ಕಾರ್ಪೊರೇಟ್ ಗಿಫ್ಟಿಂಗ್ ಅಂದಾಗ ಇನೋವೇಷನ್ನು ತುಂಬ ಮುಖ್ಯ. ಹೊಸತನ, ಎಲ್ರಿಗೂ ಹೊಸತನ ಬೇಕು. ನವನವೀನ ಮಾದರಿಯ ಪ್ರಾಡಕ್ಟ್ಗಳು ಬೇಕು. ಕಳೆದ ವರ್ಷದ ಪ್ರಾಡಕ್ಟ್ ನಾನು ಈ ವರ್ಷ ತೋರಿಸಿದರೆ ಕೇಳ್ತಾರೆ, ಸತೀಶ್ ಇದೇ ಅದೇ ಪ್ರಾಡಕ್ಟ್ ತಂದಿದ್ದೀರಾ, ಹೊಸ ಪ್ರಾಡಕ್ಟ್ ಏನಿದೆ? ಇದಕ್ಕೆ ನಾವು ಆಲ್ಮೋಸ್ಟ್ ವಾರಕ್ಕೆ 5 ಪ್ರಾಡಕ್ಟ್ ಹೊಸ ಪ್ರಾಡಕ್ಟ್ಗಳನ್ನು ಡಿಸೈನ್ ಮಾಡ್ತೇವೆ. ಆಲ್ಮೋಸ್ಟ್ ದಿನಕ್ಕೊಂದು ಪ್ರಾಡಕ್ಟು ಹೊಸ ಪ್ರಾಡಕ್ಟ್ ಡಿಸೈನ್ ಆಗುತ್ತೆ. ನಮ್ಮ ಹತ್ರ ನಮ್ಮ ಸ್ಟೋರ್ನಲ್ಲಿ ಒಂದು 700ಕ್ಕಿಂತ ಹೆಚ್ಚು SKU ಇದೆ. SKU ಅಂದರೆ ಸ್ಟಾಕ್ ಕೀಪಿಂಗ್ ಯೂನಿಟ್ ಅಂತ ಹೇಳ್ತೀವಿ. ಸಿಂಪಲ್ಲಾಗಿ ವೆರೈಟಿ ಅಂತ ಹೇಳ್ತೀವಿ ನಾವು. ಒಂದು 700ಕ್ಕಿಂತ ಹೆಚ್ಚು ಡಿಸೈನ್ಸು ನಮ್ಮ ಶೋರೂಮ್ನಲ್ಲಿ ಇದೆ. ನಮ್ಮ ಈ 25 ವರ್ಷದಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ನಲ್ಲಿ ಒಂದು 3000ಕ್ಕಿಂತ ಹೆಚ್ಚು ಆರ್ಡರ್ಗಳು ಅಥವಾ ಕಸ್ಟಮೈಸೇಷನ್ನು ನಾವು ಮಾಡಿದ್ದೇವೆ. ಒಂದು ಪ್ರತಿ ಕಂಪನಿಯ ಕಸ್ಟಮೈಸೇಷನ್ ಮಾಡುವಾಗ ನಮ್ಮದು ಒಂದು ಬ್ರಾಸ್ ಡೈ, ಅವರ ಲೋಗೋ ಡೈ ನಮ್ಮ ಹತ್ರ ಸೇರ್ತದೆ. ಆ ಥರ ಒಂದು 2-2.5 ಸಾವಿರಕ್ಕಿಂತ ಹೆಚ್ಚು ನಮ್ಮ ಹತ್ರ ಕಂಪನಿಗಳ ಲೋಗೋ ಡೈ ಟೂಲ್ಗಳು ನಮ್ಮ ಹತ್ರ ಇದೆ. ನಮಗೆ ನಮ್ಮ ರಾ ಮೆಟೀರಿಯಲ್ಗಳೆಲ್ಲ ಲೆದರು ಹೆಚ್ಚಾಗಿ ಚೆನ್ನೈ, ರಾಣಿಪೇಟೆ, ಒಂದು ಸ್ವಲ್ಪ ಮಟ್ಟಿಗೆ ಕೋಲ್ಕತ್ತಾದಿಂದ ಕೂಡ ಬರ್ತಾ ಇದೆ. ಮತ್ತು ಫಿಟ್ಟಿಂಗ್ಸು, ಮೆಟಲ್ ಫಿಟ್ಟಿಂಗ್ಸು ಎಲ್ಲ ನೋಯ್ಡಾದಿಂದ, ಆ ಕಡೆಯಿಂದ ಡೆಲ್ಲಿಯಿಂದ ಆ ಕಡೆಯಿಂದ ಬರ್ತದೆ. ಜಿಪ್ಪರ್ಸು ಎಲ್ಲ ಇಲ್ಲಿ ಲೋಕಲ್ ಏಜೆಂಟ್ಸ್ ಇದ್ದಾರೆ. ಬಟ್ ನಾವು ಯೂಸ್ ಮಾಡೋದೆಲ್ಲ YKK ಜಿಪ್ಪರ್ಸು. YKK ಇಸ್ ಜಪಾನಿ ಮೇಕ್ ಜಿಪ್ಪು. ಫೈನ್ ಕ್ವಾಲಿಟಿ ಜಿಪ್, ಅದು ತುಂಬ ಒಳ್ಳೆಯ ಕ್ವಾಲಿಟಿ ಜಿಪ್ಪು. ಅದು ಜಪಾನಿ ಮ್ಯಾನುಫ್ಯಾಕ್ಚರರು ಇಲ್ಲಿ ಹರಿಯಾಣದಲ್ಲಿ ಅವರ ಪ್ಲ್ಯಾಂಟ್ ಹಾಕ್ಕೊಂಡಿದ್ದಾರೆ. ಇಲ್ಲಿ ಡೀಲರ್ಸ್ ಇದ್ದಾರೆ, ಡೀಲರ್ಸ್ ಕೈಯಿಂದ ನಾವು ತೆಕ್ಕೊಳ್ತೇವೆ. ಅದಕ್ಕೆ ಬ್ಯಾಗ್ಗಳಿಗೆ ಬೇಕಾದ ಲೈನಿಂಗ್ಸು ಎಲ್ಲ ಸೂರತ್ತಿಂದ ಬರುತ್ತೆ. ಇಂಟರ್ಲೈನಿಂಗ್ಸು, ಕೆಲವು ರಬ್ಬರ್ ಫೋಮು ಎಲ್ಲ ಕೇರಳದಿಂದ ಸಪ್ಲೈಯರ್ಸ್ ಇದ್ದಾರೆ. ಎಡೆಸಿವು ಮುಂಬೈಯಿಂದ ಸಪ್ಲೈಯರ್ ಇದ್ದಾರೆ. ಇಲ್ಲಿ ಏಜೆಂಟ್ಸ್ ಇದ್ದಾರೆ ಅಫ್ಕೋರ್ಸ್. ಈ ಥರ ಬೇರೆ ಬೇರೆ ಮೆಟೀರಿಯಲ್ಗಳು ಇನ್ವಾಲ್ವ್ ಆಗುತ್ತೆ. ನಮ್ಮ ಇಂಡಸ್ಟ್ರಿಯಲ್ಲಿ ಪ್ರತಿ ಒಂದು ಪ್ರಾಡಕ್ಟಿಂದ ಇನ್ನೊಂದು ಪ್ರಾಡಕ್ಟಿಗೆ ಚೇಂಜ್ ಮಾಡುವಾಗ ನಮ್ಮದು ಮೆಟೀರಿಯಲ್ ಚೇಂಜ್ ಆಗ್ತದೆ, ಸೋರ್ಸಿಂಗ್ ಪಾಯಿಂಟ್ ಚೇಂಜ್ ಆಗ್ತದೆ, ಸಪ್ಲೈಯರ್ ಚೇಂಜ್ ಆಗ್ತದೆ. ಇದರಿಂದಾಗಿ ನಮ್ಮ ಇಂಡಸ್ಟ್ರಿಯಲ್ಲಿ ಮೆಟೀರಿಯಲ್ಲು ಮ್ಯಾನೇಜ್ಮೆಂಟು ತುಂಬ ಕಷ್ಟ. ಒಂದು 500ಕ್ಕಿಂತಲೂ ಹೆಚ್ಚಿನ ಮೆಟೀರಿಯಲ್ಗಳು ಇನ್ವಾಲ್ವ್ ಆಗ್ತದೆ. ನಮ್ಮ ಬಿಸ್ನೆಸ್ನಲ್ಲಿ ಮಾರ್ಜಿನು ಚೆನ್ನಾಗಿದೆ. ಬಟ್ ಏನು ಅಂತ ಹೇಳಿದರೆ ನಮ್ಮದು ಬಿಸ್ನೆಸ್ ಈವನ್ ಆಗಿರುವುದಿಲ್ಲ, ವರ್ಷ ಪೂರ್ತಿ ಈವನ್ ಆಗಿರುವುದಿಲ್ಲ. ಅದರಿಂದ ನಾವು ಏನು ಅಂತ ಹೇಳಿದರೆ ಸ್ವಲ್ಪ ಕೆಪಾಸಿಟಿ ಕಡಿಮೆ ಇಟ್ಕೊಂಡಿದ್ದೇವೆ. ನಮ್ಮ ಫ್ಯಾಕ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಸ್ವಲ್ಪ ಕಡಿಮೆ ಇಟ್ಕೊಂಡಿದ್ದೇವೆ. ಅದರಿಂದಾಗಿ ಏನಾಗ್ತದೆ ಅಂತ ಹೇಳಿದರೆ ಟರ್ನ್ ಓವರು ಅಷ್ಟೊಂದು ಬರೋದಿಲ್ಲ. ನಾವೊಂದು 1.5 ಕೋಟಿ ಟರ್ನ್ ಓವರ್ ಮಾಡ್ತಾ ಇದ್ದೇವೆ ಅಷ್ಟೇ. ಬಟ್ ಏನು ಅಂತ ಹೇಳಿದರೆ ಮಾರ್ಜಿನು ಬೆಟರ್ ಇದೆ. ಬೇರೆ ಬಿಸ್ನೆಸ್ಗೆ ಕಂಪೇರ್ ಮಾಡಿದರೆ ನಮ್ಮದೊಂದು 15-16% ಮಾರ್ಜಿನ್ ಇದೆ. ಬೇರೆ ಬಿಸ್ನೆಸ್ಗಳಲ್ಲಿ ಒಂದು 5-6% ಸಿಗೋದು ಕಷ್ಟ ಈ ಕಾಲದಲ್ಲಿ. ನಮ್ಮದರಲ್ಲಿ ಮಾರ್ಜಿನ್ ಇದೆ. ಬಟ್ ಏನಂದರೆ ಬಿಸ್ನೆಸ್ ಈವನ್ ಆಗಿರೋದಿಲ್ಲ. ಅದಕ್ಕೆ ನಮಗೆ ಕೆಪಾಸಿಟಿ ಏರಿಸಲಿಕ್ಕೆ ಬಿಸ್ನೆಸ್ ಈವನ್ ಆಗಿರಬೇಕು. ಜೂನ್ ಜುಲೈಯಲ್ಲೆಲ್ಲ ಸ್ವಲ್ಪ ಬಿಸ್ನೆಸ್ ಡೌನ್ ಆಗ್ತದೆ. ಆ ಟೈಮ್ನಲ್ಲಿ ನಾವು ಸ್ಯಾಲರಿ ಕೊಟ್ಕೊಂಡು ಮ್ಯಾನೇಜ್ ಮಾಡಬೇಕು. ನಾವು ವರ್ಕರ್ಸ್ಗಳನ್ನು ಒಂದು ಸರಿ ತೆಕ್ಕೊಂಡ್ರೆ ಕಳಿಸುವ ಅಭ್ಯಾಸ ಇಲ್ಲ. ತೆಕ್ಕೊಳ್ಳುವಾಗ ಸರಿಯಾಗಿ ಅವರ ಸ್ಕಿಲ್ಲೆಲ್ಲ ನೋಡಿ ತೆಕ್ಕೊಳ್ತೇವೆ, ಆಮೇಲೆ ಕಳಿಸೋದು ಇಲ್ಲ ನಮ್ಮ ಇದರಲ್ಲಿ ಏನಂದರೆ ನಮ್ಮಲ್ಲಿ ಫಸ್ಟು ತೆಕ್ಕೊಳ್ಳುವಾಗ ನಾವು ಹೆಲ್ಪರ್ ಆಗಿ ತೆಕ್ಕೊಳ್ತೇವೆ ಕಾರ್ಮಿಕರನ್ನು. ಆಮೇಲೆ ಅವರು ಸ್ಕಿಲ್ಫುಲ್ ಆಗೋದಕ್ಕೆ ಸುಮಾರು 5-6 ವರ್ಷವೇ ಹಿಡಿತದೆ. ಅಲ್ಲಿವರೆಗೆ ಅವರು ಹೆಲ್ಪರ್ ಆಗಿರ್ತಾರೆ, ಆಮೇಲೆ ಸೆಮಿ ಸ್ಕಿಲ್ಡ್ ಆಗ್ತಾರೆ, ಆಮೇಲೆ ಸ್ಕಿಲ್ಡ್ ಆಗ್ತಾರೆ. ಫುಲ್ಲಿ ಸ್ಕಿಲ್ಡು ಅಂತ ಹೇಳಿದರೆ ಒಂದು 10-15 ವರ್ಷ ಎಕ್ಸ್ಪೀರಿಯೆನ್ಸ್ ಇರುವವನು ಮಾತ್ರ ಫುಲ್ಲಿ ಸ್ಕಿಲ್ಡ್ ಆಗಲಿಕ್ಕೆ ಸಾಧ್ಯ. ನಮ್ಮ ಬೇರೆ ಗಾರ್ಮೆಂಟ್ ಇಂಡಸ್ಟ್ರಿಗೆ, ಬೇರೆ ಇಂಡಸ್ಟ್ರಿಗೆ ಕಂಪೇರ್ ಮಾಡಿದರೆ ನಮ್ಮ ವರ್ಕರ್ಸು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು. ಜಾಸ್ತಿ ಸಂಬಳ, ಒಂದು 17,000-25,000 ಸಾವಿರದವರೆಗೆ ನಮ್ಮ ಸ್ಕಿಲ್ಡ್ ವರ್ಕರ್ಗಳಿಗೆ ಸಂಬಳಗಳು ಇದೆ. ಅದರಿಂದಾಗಿ ಹೆಚ್ಚು ವರ್ಕರ್ಗಳನ್ನು ಹಾಕಿಕೊಂಡ್ರೆ ಬಿಸ್ನೆಸ್ ಕಡಿಮೆ ಇರೋ ಹೊತ್ತಿಗೆ ಮ್ಯಾನೇಜ್ ಮಾಡೋದು ಕಷ್ಟ ಅಂಥೇಳಿ ನಮ್ಮ ಕೆಪಾಸಿಟಿಯನ್ನು ಒಂದು ಲಿಮಿಟಲ್ಲಿ ಇಟ್ಕೊಂಡಿದ್ದೇವೆ. ಈ ಚರ್ಮದ ಉತ್ಪನ್ನಗಳನ್ನು ಉಪಯೋಗಿಸಬೇಕು ಬೇಡ ಅಂತ ಹೇಳೋದು ಒಂದು ಮಾಧ್ಯಮಗಳಲ್ಲಿ ಒಂದು ದೊಡ್ಡ ಡಿಬೇಟ್.
ಆದರೆ ಗೌರ್ಮೆಂಟ್ ಆಫ್ ಇಂಡಿಯಾದ ಲೋಕಲ್ ಫಾರ್ ವೋಕಲ್ ಅಥವಾ ಅವರ ಆ ಸಿಂಹದ ಚಿತ್ರ ಇದೆ. ಅದರ ಮುಖಭಾಗದಲ್ಲಿ ಲೆದರ್ ಇಂಡಸ್ಟ್ರಿಯನ್ನು ಬರೆದಿದ್ದಾರೆ. ಸೊ ಲೆದರ್ ಇಂಡಸ್ಟ್ರಿಗೆ ಸೆಂಟ್ರಲ್ ಗೌರ್ಮೆಂಟಿಂದ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಹೇಳೋದು ಅಲ್ಲಿ ಕಾಣ್ತದೆ. ಲೆದರ್ ಎಕ್ಸ್ಪೋರ್ಟು ಒಂದು ಮೇಜರ್ ಎಕ್ಸ್ಪೋರ್ಟು ಇಂಡಿಯನ್ ಇಕಾನಮಿಯಲ್ಲಿ. ಸೊ ಅದಕ್ಕೆ ಯಾವಾಗಲೂ ಅದಕ್ಕೆ ಸಪ್ರೇಟಾಗಿ ಗೌರ್ಮೆಂಟ್ ಕಡೆಯಿಂದ ಸಪೋರ್ಟ್ ಇದೆ. ಮತ್ತು ಲೆದರ್ ಒಳ್ಳೆಯದು ಕೆಟ್ಟದ್ದು ಅಂತ ಹೇಳೋದರ ಬಗ್ಗೆ ನಾನು ಮಾತನಾಡ್ಬೋದು. ಯಾಕಂದರೆ ಇವಾಗ ರೆಕ್ಸಿನು ಅಥವಾ ನಾವು ಟೆಕ್ನಿಕಲಿ PU ಅಂತ ಹೇಳ್ತೀವಿ, ಪಾಲಿಯುರೇಥೇನ್ ಅಂತ ಹೇಳೋದು ರೆಕ್ಸಿನಿನ ಟೆಕ್ನಿಕಲ್ ವರ್ಡ್. ಪಾಲಿಯುರೇಥೇನ್ ಕೋಟೆಡ್ ಫ್ಯಾಬ್ರಿಕ್ ಅಂತ ಅದರ ಟೆಕ್ನಿಕಲ್ ವರ್ಡ್. ಪಾಲಿಯುರೇಥೇನ್ ಕೋಟೆಡ್ ಫ್ಯಾಬ್ರಿಕ್ಕು ಅದು ಮಣ್ಣಿನಲ್ಲಿ ಡಿಸೆಂಟೆಗ್ರೇಟ್ ಆಗೋದಕ್ಕೆ, ರೀಸೈಕಲ್ ಆಗೋದಕ್ಕೆ ಅದಕ್ಕೆ 50, 60, 70 ವರ್ಷಗಳ ಕಾಲ ಬೇಕು. ಅದೇ ಲೆದರು ನೀವು ಮಣ್ಣಿನಲ್ಲಿ ರೀಸೈಕಲ್ ಆಗೋದಕ್ಕೆ ಸೇರೋದಕ್ಕೆ ಅದಕ್ಕೆ ಕೇವಲ 4 ವರ್ಷ, 5 ವರ್ಷ, 2 ವರ್ಷ ಅಷ್ಟರಲ್ಲಿ ಫಂಗಸ್ ಬಂದು ಅದು ಪುಡಿಯಾಗಿ ಹೋಗ್ತದೆ. ಸೊ ಇದು ಲೆದರು ಕಡಿಮೆ ಒಳ್ಳೆಯದು, PU ಒಳ್ಳೆಯದು ಅಂತ ಹೇಳೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಇನ್ನು ಲೆದರ್ ಪ್ರಾಸೆಸಿಂಗ್ ಬಗ್ಗೆ ಮಾತನಾಡೋದಾದರೆ, ಲೆದರ್ ಪ್ರಾಸೆಸಿಂಗಲ್ಲಿ ಇಫ್ಲುಯೆಂಟ್ ಟ್ರೀಟ್ಮೆಂಟ್ ಅಂತ ಇದೆ. ಇಫ್ಲುಯೆಂಟ್ ಟ್ರೀಟ್ಮೆಂಟ್ ಸರಿಯಾಗಿ ಮಾಡಿದರೆ ಲೆದರ್ ಪ್ರಾಸೆಸಿಂಗಿನ ಇಫ್ಲುಯೆಂಟು ಮಣ್ಣಿಗೆ ಸೇರೋದಿಲ್ಲ. ಇಫ್ಲುಯೆಂಟ್ ಟ್ರೀಟ್ಮೆಂಟ್ ಸರಿಯಾಗಿ ಮಾಡದಿದ್ದಾಗ ಗೌರ್ಮೆಂಟ್ ಆ್ಯಕ್ಷನ್ ತಗೊಳ್ತಾರೆ. ಇಫ್ಲುಯೆಂಟ್ ಟ್ರೀಟ್ಮೆಂಟ್ ಸರಿ ಇರೋದು ಅದು ವಾತಾವರಣಕ್ಕೆ ಏನೂ ತೊಂದರೆಯನ್ನು ಮಾಡುವುದಿಲ್ಲ. ಸೊ ಈಗ ಲೆದರು ಇರೋದನ್ನು ನಾವು ಪ್ರಾಡಕ್ಟಿಗೆ ಕನ್ವರ್ಟ್ ಮಾಡಲಿಲ್ಲ ಅಂದರೆ ಅದು ಲ್ಯಾಂಡ್ ಫಿಲ್ಲಿಂಗ್ ಆಗಿ ಹೋಗಬೇಕಷ್ಟೇ. ಸೊ ಅದರ ಬದಲು ರೀಸೈಕಲ್ ಆಗುವಂಥ ಒಂದು ಮೆಟೀರಿಯಲ್ನ ಉಪಯೋಗ ಮಾಡುವುದು ಸೂಕ್ತ ಅಂತ ನನಗೆ ಕಾಣ್ತದೆ. ಲೆದರ್ನಲ್ಲಿ ಎಲ್ಲ ಉಪಯೋಗ ಮಾಡುವಂಥ ಲೆದರು ಡೊಮೆಸ್ಟಿಕ್ ಲೆದರು ಆಗಿರಬೇಕು. ವೈಲ್ಡ್ ಲೆದರ್ ಯೂಸ್ ಮಾಡೋದು ಇಲ್ಲೀಗಲ್. ಸೊ ನಮ್ಮ ಎಲ್ಲ ಲೆದರು ಡೊಮೆಸ್ಟಿಕ್ ಮೂಲದಿಂದ ಬಂದದ್ದು, ಟ್ಯಾನರಿಯಿಂದ ಸರಿಯಾದ ಲೀಗಲಿ ಬಂದ ಲೆದರನ್ನು ಮಾತ್ರ ನಾವು ಉಪಯೋಗಿಸ್ತಾ ಇದ್ದೇವೆ. ಬಫು ಅವೆಲ್ಲ ಸೇರಿ ಬೊವೈನ್ ಲೆದರು ಅಂತ ಹೇಳ್ತೇವೆ. ಬೊವೈನ್ ಲೆದರು ಮೇಯ್ನಾಗಿ ಬಫ್ ಲೆದರ್ ನಾವು ಯೂಸ್ ಮಾಡ್ತೇವೆ. ಅದು ಬಿಟ್ಟರೆ ಮತ್ತು ಶೀಪು, ಗೋಟು ಲೆದರು ಯೂಸ್ ಆಗ್ತದೆ. ಅದು ಎಲ್ಲ ಪ್ರಾಸೆಸ್ ಆಗಿ ಟ್ಯಾನರಿಯಿಂದ ನಮಗೆ ಬಂದ ಮೇಲೆ ನಾವು ಅದನ್ನು ಕಟ್ ಮಾಡಿ ಬೇರೆ ಬೇರೆ ಪ್ರಾಸೆಸ್ ಮಾಡಿ ಸ್ಟಿಚ್ ಮಾಡಿ ಪ್ರಾಡಕ್ಟನ್ನು ಫಿನಿಷ್ ಮಾಡ್ತೇವೆ. ಲೆದರ್ನಲ್ಲಿ ಆ್ಯಕ್ಚುಲಿ ಮಾರ್ಕೆಟಲ್ಲಿ ಬೇರೆ ಬೇರೆ ಹೇಳಿಕೆಗಳಿದೆ. ಪ್ಯೂರ್ ಲೆದರು, ಜೆನ್ವೈನ್ ಲೆದರು, ಮಿಕ್ಸ್ ಲೆದರು ಅಂತೆಲ್ಲ ಹೇಳ್ತಾರೆ. ಬಟ್ ಮಿಕ್ಸ್ ಲೆದರು ಅಂತ ಹೇಳುವ ಒಂದು ಟರ್ಮ್ ಇಲ್ಲ. ಲೆದರು, ನಾನ್ ಲೆದರು ಅಂತ ಹೇಳಿದರೆ ಅದು PU. ಲೆದರು ಅಂತ ಹೇಳಿದರೆ ಅದು ಜೆನ್ವೈನ್ ಲೆದರು. ಅದನ್ನು ಜೆನ್ವೈನ್ ಲೆದರು ಅಂತ ಹೇಳಬೇಕಾಗಿಲ್ಲ, ಲೆದರ್ ಮಾತ್ರ. ಅದರಿಂದಾಗಿ ನಾವು ಲೆದರು, ನಾನ್ ಲೆದರು ಅಂತ 2 ವಿಂಗಡಣೆ ಮಾಡ್ತೇವೆ. ಸೊ ಈ ಸಂದರ್ಭದಲ್ಲಿ ನಾನೀಗ ಸ್ವಉದ್ಯೋಗ ಆಸಕ್ತರಿಗೆ ನಾನು ಕಿವಿಮಾತು ಏನು ಹೇಳೋದು ಅಂತ ಹೇಳಿದರೆ, ನಿರಂತರ ಪರಿಶ್ರಮ ಮತ್ತು ಛಲ ಬಿಡದೆ ಮಾಡುವುದರಿಂದ ಸಕ್ಸಸ್ ಪಡಿಬಹುದು. ಬೇರೆ ಬೇರೆಯವರಿಗೆ ಸಕ್ಸಸ್ಸಿನ ಮಾನದಂಡ ಬೇರೆ ಬೇರೆ. ಎಲ್ಲವೂ ಕೂಡಿ ಬಂದಾಗ ಕೆಲವರಿಗೆ ಸಕ್ಸಸ್ ಬೇಗ ಇರಬಹುದು, ಕೆಲವರಿಗೆ ಸ್ವಲ್ಪ ಡಿಲೇ ಆಗ್ಬೋದು. ಆದರೆ ನಿರಂತರ ಪರಿಶ್ರಮ ಮತ್ತು ಛಲದಿಂದ ಒಂದಲ್ಲ ಒಂದು ದಿನ ಸಕ್ಸಸ್ ಬಂದೇ ಬರುತ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೋವಿಡ್ ಟೈಮ್ನಲ್ಲಿ ನಾವು ಬಹಳ ತೊಂದರೆ ಅನುಭವಿಸಿದ್ವಿ. 1-1.5 ವರ್ಷದಷ್ಟು ನಮಗೆ ಯಾವ ಆರ್ಡ್ರೂ ಇರಲಿಲ್ಲ, ಯಾವ ಕಂಪನಿಯಿಂದ ಆರ್ಡ್ರೂ ಬರ್ತಾ ಇರಲಿಲ್ಲ. ಬಟ್ ನಮ್ಮ ಹತ್ರ ತುಂಬ ಒಂದು ಅಕ್ಯುಮುಲೇಟೆಡ್ ಸ್ಟಾಕ್, ರಾ ಮೆಟೀರಿಯಲ್ ಸ್ಟಾಕ್ 70-80 ಲಕ್ಷದಷ್ಟು ರಾ ಮೆಟೀರಿಯಲ್ ಅಕ್ಯುಮುಲೇಟ್ ಆಗಿತ್ತು. ಸೊ ಆ 1-1.5 ವರ್ಷದಷ್ಟು ನಾವು ರಾ ಮೆಟೀರಿಯಲ್ ಪರ್ಚೇಸೇ ಮಾಡಲಿಲ್ಲ. ಓನ್ಲಿ ಸೇಲ್ಸ್ ಮಾತ್ರ ಮಾಡಿಕೊಂಡು, ಸೇಲ್ಸ್ ಇನ್ ದ ಸೆನ್ಸು ನಮ್ಮ ಶೋರೂಮಿನಲ್ಲಿ ರಿಟೇಲ್ ಸೇಲ್ಸ್ ಮಾಡಿಕೊಂಡು ನಾವು ಕಂಪನಿಯನ್ನು ಉಳಿಸಿಕೊಂಡ್ವಿ. ಸೊ ಈ ಥರ ಬೇರೆ ಬೇರೆ ಐಡಿಯಾ ಮಾಡಿ ಕಂಪನಿಯನ್ನು ಉಳಿಸ್ಕೊಂಡ್ವಿ. ಇನ್ನೊಂದು ವಿಷಯ ಏನಂದರೆ, ನಾವು ಕಂಪನಿ ಶುರು ಮಾಡಿದಾಗ ಬೆಂಗಳೂರು ಮಾರ್ಕೆಟಲ್ಲಿ ಒಂದು ಬೆರಳೆಣಿಕೆಯಷ್ಟು ಜನ ಈ ಇಂಡಸ್ಟ್ರಿ ಮಾಡ್ತಾಯಿದ್ರು. ಒಂದು 8-10 ಜನ ಇದ್ದರು. ಆಮೇಲೆ 2015 ಹೊತ್ತಿಗೆ ಒಂದು 30-40 ಇಂಡಸ್ಟ್ರಿಗಳು ತಲೆ ಎತ್ತಿತ್ತು.
ಹೊರಗಡೆಯಿಂದ ಕಾಂಪಿಟೇಷನ್ ಕೊಡ್ತಾ ಇದ್ದವರು ಇನ್ನೊಂದು 50-100 ಜನ ಇದ್ದರು. ಆಮೇಲೆ ಕೋವಿಡ್ ಟೈಮ್ನಲ್ಲಿ ಸುಮಾರು ಕಂಪನಿಗಳು ಸಸ್ಟೈನ್ ಆಗಲಿಲ್ಲ. ಬೆರಳೆಣಿಕೆಯಷ್ಟೇ ಕಂಪನಿಗಳು ಮತ್ತೆ ಉಳಿದಿದೆ. ಇವಾಗ ಮತ್ತೆ ಮಾರ್ಕೆಟು ಚಿಗುರ್ತಾ ಇದೆ, ಎಲ್ಲ ಸರಿ ಹೋಗ್ತಾ ಇದೆ. ಆ ಟೈಮ್ನಲ್ಲಿ ನಾವು ಸಸ್ಟೈನ್ ಆದ್ವಿ. ಇನ್ನು ನಮ್ಮ ಯಶಸ್ಸಿನ ಗುಟ್ಟ ಬಗ್ಗೆ ಮಾತನಾಡೋದಾದರೆ ಕ್ವಾಲಿಟಿ ಮತ್ತು ಇನೋವೇಟಿವ್ ನಮ್ಮ ಮೇಯ್ನ್ ವಿಷಯಗಳು. ಪ್ರತಿಯೊಂದು ಪ್ರಾಡಕ್ಟು ಫಿನಿಷ್ ಆದಮೇಲೆ ನಾವು ಪರ್ಸನಲಿ ಕ್ವಾಲಿಟಿಯನ್ನು ಚೆಕ್ ಮಾಡೋದ್ರಿಂದ ನಮ್ಮ ಪ್ರಾಡಕ್ಟ್ಗಳು ಮಾರ್ಕೆಟಲ್ಲಿ ತುಂಬ ಪಾಪ್ಯುಲರ್ ಇದೆ. ಇನೋವೇಟಿವ್ ಬಗ್ಗೆ ಹೇಳೋದಾದರೆ ನಮ್ಮ ಹತ್ರ ವಾರಕ್ಕೆ ಒಂದು 4ರಿಂದ 5 ಹೊಸ ಪ್ರಾಡಕ್ಟ್ಗಳನ್ನು ನಾವು ತಯಾರಿಕೆ ಮಾಡ್ತೇವೆ. ಇನ್ನೊಂದು ವಿಷಯದ ಬಗ್ಗೆ ಮಾತನಾಡೋದಿದ್ದರೆ ನಮ್ಮ ನೆಟ್ವರ್ಕು ತುಂಬ ಚೆನ್ನಾಗಿದೆ. ನಾನು ಬೇರೆ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದ ಸಮಯದಿಂದ ಈಗವರೆಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ HEF, BNI, ನಮ್ಮದೇ ಒಂದು ಫ್ಯಾಮಿಲಿ ಅಸೋಸಿಯೇಷನ್ ಇದೆ ಬಾಂಧವ್ಯ ಅಂತ. ಇದರ ಮೂಲಕ ಬಹಳ ದೊಡ್ಡ ನೆಟ್ವರ್ಕ್ ಹೊಂದಿದ್ದೇವೆ. ಅದು ಅಲ್ಲದೆ ನಮ್ಮ ರಿಟೈಲ್ ಶೋರೂಮಿನ ಕಸ್ಟಮರ್ ಬೇಸ್ ಮೋರ್ ದೆನ್ ಒಂದು 8,000ಕ್ಕಿಂತ ಹೆಚ್ಚು ಕಸ್ಟಮರ್ ಬೇಸ್ ಇದೆ. ಈ ನೆಟ್ವರ್ಕ್ ಅಂತ ಹೇಳೋದು ನಮ್ಮ ಬಿಸ್ನೆಸ್ಸಿನ ಸಕ್ಸಸ್ನಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.